ನಮಸ್ಕಾರ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಜಿಎಫ್ಜಿಸಿ ಚನ್ನಪಟ್ಟಣ. ಥರ್ಡ್ ಸೆಮ್ ಬಿಕಾಮ್ ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಇದು 19ನೇ ವಿಡಿಯೋ, ಸೆಷನ್ ನಂಬರ್ 19. ಈ ಸೆಷನ್ ಅಲ್ಲಿ ನಾನು ವ್ಯಾಲ್ಯೂಯೇಷನ್ ಆಫ್ ಡಿಬೆಂಚರ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಅಮಾರ್ಟೈಸೇಷನ್ ಅಂತ ಹೇಳಿ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಬರ್ತಾ ಇದೆ. ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್, ಅಮಾರ್ಟೈಸೇಷನ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್ ಅಂತೆಲ್ಲ ಕೇಳಿರ್ಬೋದು ನೀವು. ಸೊ ಅದೇ ಕಾನ್ಸೆಪ್ಟ್ ಏನೇ. ಈ ಚಾಪ್ಟರ್ ನ ಆಬ್ಜೆಕ್ಟಿವ್ಸ್ ಡಿಬೆಂಚರ್ ವ್ಯಾಲ್ಯೂಯೇಷನ್ ಬಗ್ಗೆ ತಿಳ್ಕೊಳ್ಳೋದು, ಮತ್ತೆ ಅದಕ್ಕೆ ಬೇಕಾದಂತ ಕ್ಯಾಲ್ಕುಲೇಷನ್ಸ್ ನ ಹೇಗ್ ಮಾಡೋದು ಅನ್ನೋದನ್ನ ಕಲಿಯೋದು. ಹಾಗೇನೆ ಈ ಸೆಷನ್ ಅಲ್ಲಿ ವಿಶೇಷವಾಗಿ ಅಮಾರ್ಟೈಸೇಷನ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋದು. ಸೆಷನ್ ಔಟ್ಕಮ್ಸ್: ಸೊ ಈ ಸೆಷನ್ ಕೂಡ ಡಿಬೆಂಚರ್ ವ್ಯಾಲ್ಯೂಯೇಷನ್ ಬಗ್ಗೆ ಇದೆ. ಹಾಗೇನೆ ಡಿಬೆಂಚರ್ ವ್ಯಾಲ್ಯೂ ಮಾಡೋದು ಹೇಗೆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಅನ್ನೋದನ್ನ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಅಮಾರ್ಟೈಸೇಷನ್ ಬಗ್ಗೆ ತಿಳ್ಕೊತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಡಿಬೆಂಚರ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಅಮಾರ್ಟೈಸೇಷನ್. ಸೊ ಇದನ್ನ ನಾನು ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಕಾನ್ಸೆಪ್ಟ್ ಅನ್ನ. ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್, ಅಮಾರ್ಟೈಸೇಷನ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್ ಅಂತೆಲ್ಲ ಕೇಳಿರ್ತೀರ. ಈಗ ಒಂದು ಗುಡ್ ವಿಲ್ ಏನಾದ್ರೂ ಇದ್ರೆ, ಹೊಸ ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಿರ್ತಾರೆ, ಸೊ ಗುಡ್ ವಿಲ್ ಸಿಕ್ಕಿರುತ್ತೆ. ಅದನ್ನ ಒಂದೇ ವರ್ಷ ರೈಟ್ ಆಫ್ ಮಾಡಲ್ಲ, ಪ್ರತಿ ವರ್ಷ ಇಷ್ಟು ಅಂತ ರೈಟ್ ಆಫ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 10% ರೈಟ್ ಆಫ್ ಮಾಡ್ತಾ ಹೋಗ್ತಾರೆ ಪ್ರತಿ ವರ್ಷ. ಸೊ 10 ಇಯರ್ಸ್ ಅಲ್ಲಿ ಅದು ಕಂಪ್ಲೀಟ್ ನಿಲ್ಲಾಗುತ್ತೆ. ಹಾಗೇನೆ ಬೇರೆ ಫಿಕ್ಟಿಷಿಯಸ್ ಅಸೆಟ್ಸ್ಗೂ ಹಾಗೆ ಮಾಡ್ತಾರೆ. ಅದೇ ರೀತಿ ಡಿಬೆಂಚರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಂಪನಿ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡುತ್ತೆ. ಆ ಡಿಬೆಂಚರ್ ಕ್ಯಾಪಿಟಲ್ ನ ಅಟ್ ದ ಎಂಡ್ ಆಫ್ ಟರ್ಮ್, ಅಂದ್ರೆ ಮೆಚುರಿಟಿ ಬಂದಾಗ ಎಲ್ಲದನ್ನು ಒಂದೇ ಸರಿ ಪೇ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಂಪ್ನಿಗೆ, ಅಷ್ಟೊಂದು ಅಮೌಂಟ್ ಪೇ ಮಾಡಬೇಕು ಅಂದ್ರೆ. ಸೊ ಅದರಿಂದ ಏನ್ ಮಾಡುತ್ತೆ, ಪ್ರತಿ ವರ್ಷ ಇಷ್ಟಿಷ್ಟು ಅಂತ ಪೇಮೆಂಟ್ ಮಾಡ್ತಾ ಹೋಗುತ್ತೆ. ಮತ್ತೆ ರಿಮೈನಿಂಗ್ ಡಿಬೆಂಚರ್ ಕ್ಯಾಪಿಟಲ್ ಏನಿದೆ ಅದ್ರ ಮೇಲೆ ಮಾತ್ರ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಒಂದೇ ಸರಿ ಡಿಬೆಂಚರ್ ಕ್ಯಾಪಿಟಲ್ ನ ರಿಡೀಮ್ ಮಾಡೋ ಬದಲು ಪ್ರತಿ ವರ್ಷ ಇಷ್ಟಿಷ್ಟು ಅಂತ ತೀರಿಸ್ತಾ ಹೋಗೋದು, ಇನ್ಸ್ಟಾಲ್ಮೆಂಟ್ ತರ. ಮತ್ತೆ ರಿಮೈನಿಂಗ್ ಅಮೌಂಟ್ ಏನಿದೆ ಬ್ಯಾಲೆನ್ಸು, ಇನ್ಸ್ಟಾಲ್ಮೆಂಟ್ ನ ಕಳೆದು ಅದ್ರ ಮೇಲೆ ಮಾತ್ರ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಅಮಾರ್ಟೈಸೇಷನ್. ಸೊ ಒಂದೇ ಸರಿ ಪೇ ಮಾಡೋದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಕಂಪನಿ ಈ ಪ್ಲಾನ್ ಅನ್ನ ಮಾಡುತ್ತೆ. ಸೊ ಇಂಥ ಕೇಸಲ್ಲಿ ಡಿಬೆಂಚರ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಪ್ರತಿ ವರ್ಷ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಕ್ಯಾಶ್ ಫ್ಲೋ ಚೇಂಜ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ನಾವು ಕ್ಯಾಶ್ ಫ್ಲೋಸ್ ಅನ್ನ ಡಿಟರ್ಮೈನ್ ಮಾಡಬೇಕು. ಇಂಟ್ರೆಸ್ಟ್ ಅಮೌಂಟು ಮತ್ತೆ ಮೆಚುರಿಟಿ ಅಮೌಂಟ್, ಅಂದ್ರೆ ನಾವಿಲ್ಲಿ ಅಮಾರ್ಟೈಸ್ಡ್ ವ್ಯಾಲ್ಯೂ ಪ್ಲಸ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅಮಾರ್ಟೈಸ್ಡ್ ವ್ಯಾಲ್ಯೂ ಪ್ಲಸ್ ಇಂಟ್ರೆಸ್ಟ್. ಸೊ ಅದನ್ನ ಕಂಡುಹಿಡಿಬೇಕು ಫಸ್ಟ್. ಆಮೇಲೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅನ್ನೋದನ್ನ ತಿಳ್ಕೋಬೇಕು. ಇದನ್ನ ಕ್ಯಾಪಿಟಲೈಸೇಷನ್ ರೇಟ್ ಅನ್ಬೋದು, ಟೈಮ್ ಪ್ರಿಫರೆನ್ಸ್ ಫಾರ್ ಮನಿ ಅನ್ಬೋದು, ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅನ್ಬೋದು, ಒಟ್ಟಲ್ಲಿ ಡಿಸ್ಕೌಂಟ್ ರೇಟ್. ನೆಕ್ಸ್ಟ್ ಟೇಬಲ್ ಮಾಡ್ಕೋಬೇಕು.
ಸ್ವಲ್ಪ ದೊಡ್ಡ ಟೇಬಲ್ ಬರುತ್ತೆ, ಒಂದು 6-7 ಕಾಲಮ್ದು. ಅದನ್ನ ಮಾಡ್ಕೋಬೇಕು. ಕ್ಯಾಶ್ ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದರ ಪ್ರೆಸೆಂಟ್ ವ್ಯಾಲ್ಯೂನ ಲಾಸ್ಟ್ ಕಾಲಮ್ ಅಲ್ಲಿ ಎಂಟರ್ ಮಾಡಬೇಕು. ಆ ಎಲ್ಲಾ ಕ್ಯಾಶ್ ಫ್ಲೋಸ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದರ ಟೋಟಲ್ ಈಸ್ ಡಿಬೆಂಚರ್ ವ್ಯಾಲ್ಯೂ. ಸೇಮ್ ನೀವು ಬಾಂಡ್ಸ್ಗೆಲ್ಲ ಮಾಡ್ತಾ ಇದ್ವಲ್ಲ, ಬಾಂಡ್ಸ್ ಡಿಬೆಂಚರ್ಸ್ಗೆ, ಸೊ ಅದೇ ತರನೇ ಟೋಟಲ್ ಆಫ್ ಆಲ್ PVCF ಈಸ್ ಡಿಬೆಂಚರ್ ವ್ಯಾಲ್ಯೂ. ಸೊ ಇದು ನೀವು ನೋಡ್ತಾ ಇದ್ದಂತ ಟೇಬಲ್ ಅಲ್ವಾ, ಬಾಂಡ್ ವ್ಯಾಲ್ಯೂಯೇಷನ್, ಡಿಬೆಂಚರ್ ವ್ಯಾಲ್ಯೂಯೇಷನ್ಗೆ. ಆದ್ರೆ ಇಲ್ಲಿ ಸ್ವಲ್ಪ ಬೇರೆ ತರ ಇದೆ, ಅಡಿಷನಲ್ ಕಾಲಮ್ಸ್ ಇದೆ. ಸೊ ಅಮಾರ್ಟೈಸೇಷನ್ ಕೇಸಲ್ಲಿ ನಾವು ಅಮಾರ್ಟೈಸ್ಡ್ ವ್ಯಾಲ್ಯೂ ತಿಳ್ಕೋಬೇಕಾಗುತ್ತೆ, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಮತ್ತೆ ಕ್ಯಾಶ್ ಫ್ಲೋ. ಸೊ ಈ ಮೂರನ್ನು ತಿಳ್ಕೊಂಡು ಆ ಕ್ಯಾಶ್ ಫ್ಲೋ ಏನಿದೆ, ಅಮಾರ್ಟೈಸ್ಡ್ ವ್ಯಾಲ್ಯೂ ಪ್ಲಸ್ ಇಂಟ್ರೆಸ್ಟ್, ಅದನ್ನ ಡಿಸ್ಕೌಂಟ್ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂ ತರಬೇಕು. ಅದನ್ನ ಪರ್ಪೆಚುಯಲ್ ಡಿಬೆಂಚರ್ಸ್ ಅಲ್ಲಿ ಇದು ಫಾರ್ಮುಲಾ, ವ್ಯಾಲ್ಯೂ ಆಫ್ ಪರ್ಪೆಚುಯಲ್ ಆರ್ ಇರ್ರಿಡೀಮಬಲ್ ಡಿಬೆಂಚರ್ಸ್ ಆರ್ ಬಾಂಡ್ಸ್. ಸೊ ಬಾಂಡ್ಸ್ ಆಗ್ಲಿ ಡಿಬೆಂಚರ್ಸ್ ಆಗ್ಲಿ ಅದೇನಾದ್ರೂ ಪರ್ಪೆಚುಯಲ್ ಆಗಿದ್ರೆ ಅಥವಾ ಇರ್ರಿಡೀಮಬಲ್ ಆಗಿದ್ರೆ, ದೆನ್ ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು A/I, annual coupon divided by discount rate ಅಥವಾ required rate of return. ಸೊ I ಅನ್ನ ಇಲ್ಲಿ ಡೆಸಿಮಲ್ಸ್ ಅಲ್ಲಿ ತಗೋಬೇಕು. ಸೊ ಫಸ್ಟ್ ಪ್ರಾಬ್ಲಮ್ ಆನ್ amortization of debentures. ಇಲ್ಲಿ ಒಂದು ಕಂಪನಿ 10-year ಡಿಬೆಂಚರ್ಸ್ ಅನ್ನ, ಅಂದ್ರೆ ಡಿಬೆಂಚರ್ ಟರ್ಮು 10 years of rupees 10,000 at rupees 1,000 par value. So face value 10,000, sorry, face value 1,000, total debenture amount to 10,000. ಆಯ್ತಾ? At the end of every year ರಿಟರ್ನ್ ಮಾಡುತ್ತೆ 1,000 rupees ಅನ್ನ, ಮತ್ತೆ ಇಂಟ್ರೆಸ್ಟ್ ಅನ್ನ 5% ಅಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ ಪೇ ಮಾಡುತ್ತೆ. ಸೊ ಡಿಬೆಂಚರ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಕ್ಯಾಪಿಟಲೈಸೇಷನ್ ರೇಟ್ ಈಸ್ 15%. ಸೊ ದಿಸ್ ಈಸ್ ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಡಿಸ್ಕೌಂಟ್ ರೇಟ್. ಸೊ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಕಂಪನಿ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡಿದೆ. ಡಿಬೆಂಚರ್ ನ ಫೇಸ್ ವ್ಯಾಲ್ಯೂ 1,000 rupees. ಟೋಟಲ್ ಡಿಬೆಂಚರ್ ಕ್ಯಾಪಿಟಲ್ 10,000 rupees. ಆ ಡಿಬೆಂಚರ್ ನ ಟರ್ಮ್ 10 years. ಪ್ರತಿ ವರ್ಷ ಕೊನೆಯಲ್ಲಿ ಕಂಪನಿ 1,000 ರೂಪಾಯಿನ ರಿಟರ್ನ್ ಮಾಡ್ತಾ ಹೋಗುತ್ತೆ. ಅದನ್ನೇ ಅಮಾರ್ಟೈಸೇಷನ್ ಅನ್ನೋದು. ಸೊ 1,000 ರೂಪಾಯಿ ರಿಟರ್ನ್ ಮಾಡ್ತಾ ಹೋಗುತ್ತೆ, ಮತ್ತೆ ಆ ರಿಮೈನಿಂಗ್ ಡಿಬೆಂಚರ್ ಬ್ಯಾಲೆನ್ಸ್ ಏನಿದೆ ರಿಟರ್ನ್ ಮಾಡಾದ್ಮೇಲೆ ಅದ್ರ ಮೇಲೆ 5% ಇಂಟ್ರೆಸ್ಟ್ ಅನ್ನ ಪೇ ಮಾಡುತ್ತೆ. ಸೊ ಕ್ಯಾಪಿಟಲೈಸೇಷನ್ ರೇಟು 15% ಇದ್ರೆ ಡಿಬೆಂಚರ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕ್ವೆಶ್ಚನ್ ಅಲ್ಲೇನೆ ಡಿಸ್ಕೌಂಟ್ ರೇಟ್ಸ್ ಅನ್ನ ಅಪ್ಲೈ ಮಾಡಿ ಅವರು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. 10 yearsಗೂ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ಯೂಸ್ ಮಾಡ್ಕೋಬೇಕು. ಸೊ ನಾವೇನು PV ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಫಸ್ಟ್ ಆನ್ಸರ್ ಹೇಳ್ಬಿಟ್ಟಿದ್ದೀನಿ, 6696. ಆದ್ರೆ ಅದು ಹೇಗ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಯ್ತಾ? ಸೊ ಇದು ಸ್ಲೈಡ್ ಅಲ್ಲಿ ಜಾಗ ಅಡ್ಜಸ್ಟ್ ಆಗ್ಲಿಲ್ಲ, ಸೊ ಅದರಿಂದ ಮೇಲೆ ಹಾಕಿದ್ದೀನಿ ಅದು. ಸೊ ಈ ತರ ಕಾಲಮ್ಸ್ ಮಾಡ್ಕೊಳ್ಳಿ. ಇಯರ್, PV ಫ್ಯಾಕ್ಟರ್,
ಇದು ಕ್ವೆಶ್ಚನ್ ಅಲ್ಲೇ ಇದೆ ಇವೆರಡು. ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಲೆನ್ಸ್, ಯಾಕಂದ್ರೆ ಬ್ಯಾಲೆನ್ಸ್ ಮೇಲೆ ಅವರು ಇಂಟ್ರೆಸ್ಟ್ 5% ಅನ್ನ ಪೇ ಮಾಡೋದು. ಸೊ ಅದ ಬ್ಯಾಲೆನ್ಸ್ ಕಾಲಮ್ ಇರಬೇಕು. ಇಂಟ್ರೆಸ್ಟ್ ರೇಟ್ 5% ಆನ್ ಬ್ಯಾಲೆನ್ಸ್. ಸೊ ಆ ಬ್ಯಾಲೆನ್ಸ್ ಮೇಲೆ 5% ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರತಿ ವರ್ಷ. ಹಾಗೇನೆ ಕ್ಯಾಶ್ ಫ್ಲೋ, ಕ್ಯಾಶ್ ಫ್ಲೋ ಇಸ್ ಈಕ್ವಲ್ ಟು 1000 ಪ್ಲಸ್ ಇಂಟ್ರೆಸ್ಟ್. ಸೊ 1000 rupees ಅನ್ನ ಅವರು ರಿಟರ್ನ್ ಮಾಡ್ತಾರೆ ಅಲ್ವಾ, ಅಮಾರ್ಟೈಸ್ ಮಾಡ್ತಾರೆ. 1000 rupees ಅನ್ನ ಪ್ರತಿ ವರ್ಷ ಅಮಾರ್ಟೈಸ್ ಮಾಡ್ತಾರೆ, ರೀಪೇ ಮಾಡ್ತಾರೆ ಅಥವಾ ರಿಡೀಮ್ ಮಾಡ್ತಾರೆ. ಮತ್ತೆ ಬ್ಯಾಲೆನ್ಸ್ ಏನಿದೆ ರೀಪೇ ಮಾಡಾದ್ಮೇಲೆ ಅದ್ರ ಮೇಲೆ ಅವರು 5% ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾರೆ. ಸೊ ಪೇಮೆಂಟ್ ಎರಡಾಯ್ತು. ಯಾವುದು, ಫಸ್ಟ್ 1000 rupees ರಿಟರ್ನ್ ಮಾಡೋದೊಂದು, ಇನ್ನೊಂದು ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ 5% ಇಂಟ್ರೆಸ್ಟ್ ಅನ್ನ ಪೇ ಮಾಡೋದು. ಎರಡನ್ನು ಟೋಟಲ್ ಮಾಡಿ ನೀವು ಈ ಕಾಲಮ್ ಅಲ್ಲಿ ಹಾಕಬೇಕು. ದಟ್ ವಿಲ್ ಬಿ ದ ಕ್ಯಾಶ್ ಫ್ಲೋ. ಕೊನೆ ಕಾಲಮ್ ಅಲ್ಲಿ ಆ ಕ್ಯಾಶ್ ಫ್ಲೋದು ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಬೇಕು. ಹೆಂಗೆ, ಕ್ಯಾಶ್ ಫ್ಲೋ ಮಲ್ಟಿಪ್ಲೈಡ್ ಬೈ ಪಿ ವಿ ಫ್ಯಾಕ್ಟರ್ at 10%, sorry 15%, PVF at 15%. ಸೊ ಈ ಕಾಲಮ್ ಅನ್ನ ಯೂಸ್ ಮಾಡ್ಕೋಬೇಕು ನೀವು. ಸೊ ಈಗ ಫಸ್ಟ್ ಇಯರ್ ಬ್ಯಾಲೆನ್ಸ್ 10,000 ಇರುತ್ತೆ ಅಲ್ವಾ. ಡಿಬೆಂಚರ್ ಇಶ್ಯೂ ಮಾಡಿರೋದು ಫಸ್ಟ್ ಇಯರ್ ಆಗ್ತಾನೆ 10,000. ಓಪನಿಂಗ್ ಬ್ಯಾಲೆನ್ಸ್ 10,000 ಇರುತ್ತೆ, ಪೂರ್ತಿ ಇರುತ್ತೆ ಅಲ್ವಾ. ಸೊ 10,000 ಮೇಲೆ 5% ಇಂಟ್ರೆಸ್ಟ್ ಅಂದ್ರೆ ಎಷ್ಟು, 500. ಸೊ 1000 ಪ್ಲಸ್ 500 1500. ಸೊ 500 ಇಂಟ್ರೆಸ್ಟ್ ಸೇರಿದೆ, ಜೊತೆಗೆ 1000 rupees ಏನ್ ರಿಟರ್ನ್ ಮಾಡಿದ್ರು, ಅಮಾರ್ಟೈಸ್ ಮಾಡಿದ್ರು ಅದು ಸೇರಿದೆ. ಸೊ ಟೋಟಲ್ ಕ್ಯಾಶ್ ಫ್ಲೋ 1500. ಸೊ 1500 ಅನ್ನ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ. 0.87 ಇಂಟು 1500 1305 ಬರುತ್ತೆ. ನೆಕ್ಸ್ಟ್ ಅದೇ ತರ ಎಲ್ಲ ವರ್ಷಕ್ಕೂ ಮಾಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಇಯರ್ ಏನಾಗುತ್ತೆ, ಬ್ಯಾಲೆನ್ಸು 9000 ಆಗುತ್ತೆ. ಯಾಕೆ, 1000 rupees ಅನ್ನ ರಿಟರ್ನ್ ಮಾಡ್ಬಿಟ್ಟಿದ್ದಾರೆ ಅವರು. ಅದರಿಂದ ಡಿಬೆಂಚರ್ ಕ್ಯಾಪಿಟಲ್ ಕಡಿಮೆ ಆಗಿದೆ. ಸೊ ಡಿಬೆಂಚರ್ ಕ್ಯಾಪಿಟಲ್ ಡಿಕ್ರೀಸಸ್ ಬೈ 1000. ಸೊ 9000 ಆಗುತ್ತೆ. ಸೊ 9000 ಮೇಲೆ 5% 450 ಆಗುತ್ತೆ. ಸೊ 1000 ಪ್ಲಸ್ 450 1450. ಸೊ ರಿಟರ್ನ್ ಮಾಡಿದ್ದು 1000 rupees, ಇಂಟ್ರೆಸ್ಟ್ ಪೇ ಮಾಡಿದ್ದು 450 rupees. ಸೊ 1450 rupees ಅನ್ನ ಪೇ ಮಾಡಿದ್ದಾರೆ ಟೋಟಲ್ ಆಗಿ. ದಟ್ ವಿಲ್ ಬಿ ದ ಕ್ಯಾಶ್ ಫ್ಲೋ. ಸೊ 1450 ಮಲ್ಟಿಪ್ಲೈಡ್ ಬೈ 0.76 ಪಿ ವಿ ಫ್ಯಾಕ್ಟರ್. ಸೊ 1102 ಬರುತ್ತೆ. ನೆಕ್ಸ್ಟ್ ಅದೇ ತರ ಮಾಡ್ಕೊಂಡು ಹೋಗಿ. ಥರ್ಡ್ ಇಯರ್ ಬ್ಯಾಲೆನ್ಸ್ 8000 ಆಗುತ್ತೆ ಅಲ್ವಾ. ಯಾಕಂದ್ರೆ ಪ್ರತಿ ವರ್ಷ ಅವರು 1000 ರೂಪಾಯಿಯನ್ನ ರಿಟರ್ನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸರಿಂದ ಪ್ರತಿ ವರ್ಷ 1000 ರೂಪಾಯಿ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ 1000 ರೂಪಾಯಿ. ಸೊ ಆ ಬ್ಯಾಲೆನ್ಸ್ ಮೇಲೆ, ಪ್ರತಿ ವರ್ಷದ ಬ್ಯಾಲೆನ್ಸ್ ಮೇಲೆ ನೀವು 5% ಅನ್ನ ಇಂಟ್ರೆಸ್ಟ್ ಅಂತ ಹೇಳಿ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಆಯ್ತಾ. ಆಮೇಲೆ ಈ ಕಾಲಮ್ ಅಲ್ಲಿ 1000 rupees ಪ್ಲಸ್ ಈ ಇಂಟ್ರೆಸ್ಟ್, ಆಯಾ ವರ್ಷದ ಇಂಟ್ರೆಸ್ಟ್ ಏನಿದೆ ಅದನ್ನ 1000 rupees ಆಡ್ ಮಾಡಿ ಈ ಕಾಲಮ್ ಅಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಆಯ್ತಾ. ಆದ್ಮೇಲೆ ಈ ಕಾಲಮ್ ಅಲ್ಲಿ ಇರುವಂತ ಕ್ಯಾಶ್ ಫ್ಲೋಸ್ ಮಲ್ಟಿಪ್ಲೈಡ್ ಬೈ ಪಿ ವಿ ಫ್ಯಾಕ್ಟರ್ಸ್, ಆಯಾ ವರ್ಷದ ಪಿ ವಿ ಫ್ಯಾಕ್ಟರ್ಸ್ ಮತ್ತೆ ಆಯಾ ವರ್ಷದ ಕ್ಯಾಶ್ ಫ್ಲೋಸ್ ಮಲ್ಟಿಪ್ಲೈ ಮಾಡಿ ಈ ಲಾಸ್ಟ್ ಕಾಲಮ್ ಅಲ್ಲಿ ಹಾಕ್ತಾ ಬರಬೇಕು. ಸೊ ಲಾಸ್ಟ್ ಕಾಲಮ್ಸ್ ಅಲ್ಲಿ ಎಂಟರ್ ಮಾಡಿ. ಎಲ್ಲಾ ವರ್ಷದ್ದು ಮುಗಿದ್ಮೇಲೆ ಟೋಟಲ್ ದ ಲಾಸ್ಟ್ ಕಾಲಮ್, ಈ ಕೊನೆ ಕಾಲಮ್ ಅನ್ನ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ ನಿಮ್ಗೆ 6696 ಸಿಗುತ್ತೆ. ಸೊ ಟೋಟಲ್ ಪಿ ವಿ ಸಿ ಎಫ್ ಆರ್ ಡಿಬೆಂಚರ್ ವ್ಯಾಲ್ಯೂ ಈಸ್ 6696, 6696. ಇಲ್ಲಿ ನೋಡಿ, ಕೊನೆ ವರ್ಷ ಈಗ ಪ್ರತಿ ವರ್ಷ 1000 ಕಡಿಮೆ ಆಗ್ತಾ ಬಂತು ಬ್ಯಾಲೆನ್ಸ್ ಅಲ್ವಾ. ಪ್ರತಿ ವರ್ಷ
1,000 ರಿಟರ್ನ್ ಮಾಡ್ತಾ ಬಂದಿದ್ದಾರೆ ಡಿಬೆಂಚರ್ ಹೋಲ್ಡರ್ಸ್ಗೆ. ಕೊನೆ ವರ್ಷ ಎಷ್ಟು ಬಿತ್ತು ಬ್ಯಾಲೆನ್ಸ್ 1000, ಅದನ್ನು ರಿಟರ್ನ್ ಮಾಡ್ಬಿಡ್ತಾರೆ. ಸೊ 10 ಇಯರ್ಸ್ ಅಲ್ಲಿಗೆ ಕಂಪ್ಲೀಟ್ ಆಯ್ತು, ನಿಲ್ಲಾಯ್ತು ಬ್ಯಾಲೆನ್ಸ್ ಈ 1000 ರುಪೀಸ್ ಅನ್ನ ಕೊಟ್ಟ ಮೇಲೆ. ಸೊ 11th ಇಯರ್ ಎಷ್ಟಿರುತ್ತೆ ಬ್ಯಾಲೆನ್ಸು? 0 ಅಲ್ವಾ? ಸೊ ಕೊನೆ ವರ್ಷ 10th ಇಯರ್ 1000 ಇದೆ. ಸೊ ಅದ್ರ ಮೇಲೆ 5% 50 ರುಪೀಸ್ ಆಗುತ್ತೆ. ಸೊ 1050 ಅಷ್ಟನ್ನ ರಿಟರ್ನ್ ಮಾಡ್ತಾರೆ ಕೊನೆ ವರ್ಷ. ಸೊ ಮಲ್ಟಿಪ್ಲೈಡ್ ಬೈ ಪಿ ವಿ ಫ್ಯಾಕ್ಟರ್ 0.25 ಫಸ್ಟ್ ಬರುತ್ತೆ. ಸೊ ಅದು ಎಲ್ಲ ಆದ್ಮೇಲೆ ಈ ಪೂರ್ತಿ ಟೋಟಲ್ ಮಾಡಿ ಲಾಸ್ಟ್ ಕಾಲಮ್ ಅನ್ನ 6696 ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಡಿಬೆಂಚರ್ ಇನ್ ಕೇಸ್ ಆಫ್ ಅಮಾರ್ಟೈಸೇಷನ್. ಸೊ ನೆಕ್ಸ್ಟ್ ಅದೇ ತರ ಪ್ರಾಬ್ಲಮ್, ಅದ್ರ ಅಮೌಂಟ್ಸ್ ಮಾತ್ರ ವೇರಿ ಆಗುತ್ತೆ. ಇದು 10 ಇಯರ್ ಡಿಬೆಂಚರ್ ಅನೆ. ಟೋಟಲ್ ಡಿಬೆಂಚರ್ ಕ್ಯಾಪಿಟಲ್ 50,000, 1000 rupees ಪಾರ್ ವ್ಯಾಲ್ಯೂ. ಸೊ 5,000 ಅನ್ನ ರಿಟರ್ನ್ ಮಾಡ್ತಾ ಹೋಗ್ತಾರೆ ಪ್ರತಿ ವರ್ಷ. ಮತ್ತೆ ಇಂಟ್ರೆಸ್ಟ್ ಪೇ ಮಾಡಿದವರು 14% ಆನ್ ದ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆನ್ ದ ಬ್ಯಾಲೆನ್ಸ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲೈಸೇಷನ್ ರೇಟ್ 6%. ಸೊ ಅದೇ ತರ ಪ್ರಾಬ್ಲಮ್, ಅದೇ ತರ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅನ್ನು ಅವರೇ ಕೊಟ್ಟಿದ್ದಾರೆ 6% ಅಲ್ಲಿ. ಸೊ ಎಲ್ಲಾ ಫ್ಯಾಕ್ಟರ್ಸ್ ಅನ್ನು ನೀವು ಹಾಗೆ ಕಾಪಿ ಮಾಡಬೇಕು. ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಏನಾದ್ರೂ ತಪ್ಪು ಬಂದ್ರೆ ಆನ್ಸರ್ ತಪ್ಪು ಬರುತ್ತೆ. ಸೊ ಇದು ಆನ್ಸರ್. ಸೊ ಆನ್ಸರ್ ಮೊದಲೇ ಗೊತ್ತಾಗಿದೆ ನಿಮ್ಗೆ. ವ್ಯಾಲ್ಯೂ ಆಫ್ ಡಿಬೆಂಚರ್ 67,592. ಟೋಟಲ್ ಡಿಬೆಂಚರ್ ವ್ಯಾಲ್ಯೂ ಮಾತ್ರ 50,000 ಅಷ್ಟೇ ಇರೋದು. ಆದ್ರೆ 67,500 ಹೆಂಗ್ ಬಂತು? ಯಾಕೆ ಅಂದ್ರೆ ನಿಮ್ಗೆ ಒಂದು ಪಾಸ್ಟುಲೇಟ್ ಹೇಳಿದ್ದೆ. ಏನು? ರಿಕ್ವೈರ್ಡ್ ರೇಟ್ ಏನಾದ್ರೂ ಕಡಿಮೆ ಇದ್ದು ಇಂಟ್ರೆಸ್ಟ್ ರೇಟ್ ಅಂದ್ರೆ ಕೂಪನ್ ರೇಟ್ ಏನಾದ್ರೂ ಜಾಸ್ತಿ ಇದ್ರೆ ಆಗ ಡಿಬೆಂಚರ್ ವ್ಯಾಲ್ಯೂ ಅದರ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇರೋದು 6% ಅಷ್ಟೇ. ಅಂದ್ರೆ ಅವನಿಗೆ ಬೇಕಾಗಿರೋದು 6% ಅಷ್ಟೇ. ಆದ್ರೆ ಕೊಡ್ತಾ ಇರೋದಷ್ಟು 14%. ಆದ್ರಿಂದ ಡಿಬೆಂಚರ್ ವ್ಯಾಲ್ಯೂ ಜಾಸ್ತಿನೇ ಇರುತ್ತೆ ಫೇಸ್ ವ್ಯಾಲ್ಯೂಗಿಂತ. ಸೊ ಇದನ್ನ ಸಾಲ್ವ್ ಮಾಡೋಣ. ಇದೇ ತರ ಕಾಲಮ್ಸ್ ಮಾಡ್ಕೊಳ್ಳಿ. ಸೊ ಇಯರ್ ಮತ್ತೆ ಪಿ ವಿ ಫ್ಯಾಕ್ಟರ್ ಇವೆರಡನ್ನು ಕ್ವೆಶ್ಚನ್ ಇಂದ ಕಾಪಿ ಮಾಡ್ಕೊಳ್ಳಿ. ಏನೋ ತಪ್ಪಿರಬಾರ್ದು ಇದರಲ್ಲಿ. ತಪ್ಪಿದ್ರೆ ಆನ್ಸರ್ ಕೂಡ ತಪ್ಪು ಬರುತ್ತೆ. ಸೊ ಕಾಪಿ ಮಾಡ್ಕೊಳ್ಳಿ. ಸೊ ಬ್ಯಾಲೆನ್ಸ್, ಸೊ ಫಸ್ಟ್ ಇಯರ್ಗೆ ಬನ್ನಿ. ಸೊ ಬ್ಯಾಲೆನ್ಸ್ ಫಸ್ಟ್ ಇಯರ್ 50,000 ಇರುತ್ತೆ. ಆಗ್ತಾನೆ ಡಿಬೆಂಚರ್ ಇಶ್ಯೂ ಮಾಡಿದ್ದಾರೆ. ಸೊ ಅದರಿಂದ ಫುಲ್ ಬ್ಯಾಲೆನ್ಸ್ ಇರುತ್ತೆ 50,000. ಸೊ ಇಂಟ್ರೆಸ್ಟ್ 50,000 ಮೇಲೆ 14% ಅವರೇ ಕೊಟ್ಟಿದ್ದಾರೆ. 14% 50,000 ಮೇಲೆ, ಸೊ 7,000 ಆಗುತ್ತೆ. ಸೊ ಕ್ಯಾಶ್ ಫ್ಲೋ ವಿಲ್ ಬಿ 5,000 ಪ್ಲಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಮತ್ತೆ 5,000 ಸೇರಿಸಿ 5,000 ರಿಟರ್ನ್ ಮಾಡ್ತಾರೆ ಪ್ರತಿ ವರ್ಷ. ಸೊ ರಿಟರ್ನ್ ಮಾಡುವಂತ 5,000 ಪ್ಲಸ್ ಇಂಟ್ರೆಸ್ಟ್ ಆನ್ ದ ರಿಮೈನಿಂಗ್ ಬ್ಯಾಲೆನ್ಸ್. ಸೊ 7,000 ಅಲ್ವಾ? ಸೊ 5,000 ಪ್ಲಸ್ 7,000 12,000 ಆಗುತ್ತೆ. ಸೊ 12,000 ಇಂದ ಪ್ರೆಸೆಂಟ್ ವ್ಯಾಲ್ಯೂಗೆ ಇಳಿಸಿ. ಅಂದ್ರೆ 12,000 ಮಲ್ಟಿಪ್ಲೈಡ್ ಬೈ ದಿಸ್ ಪಿ ವಿ ಫ್ಯಾಕ್ಟರ್ 0.943. 0.943 ಇಂಟು 12,000 ಇಷ್ಟು ಬರುತ್ತೆ 11,316. ಸೊ ಅದೇ ತರ ಸೆಕೆಂಡ್ ಇಯರ್ಗೂ ಮಾಡಿ. ಸೊ 5,000 ರಿಟರ್ನ್ ಮಾಡ್ಬಿಟ್ಟಿದ್ದಾರೆ ಡಿಬೆಂಚರ್ ಕ್ಯಾಪಿಟಲ್. ಸೊ ಅದರಿಂದ 45,000 ಉಳಿಯುತ್ತೆ ಈಗ ಅಲ್ವಾ? ಸೊ 45,000 ಮೇಲೆ 14% ಅಂದ್ರೆ 6,300. ಸೊ 6,300 ಮತ್ತೆ 5,000 ಆಡ್ ಮಾಡಿ. ಸೊ 11,300 ಆಗುತ್ತೆ. ಸೊ ಅದನ್ನ ಡಿಸ್ಕೌಂಟ್ ಮಾಡಿ ಮಲ್ಟಿಪ್ಲೈಡ್ ಬೈ 0.890.
ಸೊ ಎಷ್ಟಾಗುತ್ತೆ 10,057. ಅದೇ ತರ ಪ್ರತಿ ವರ್ಷಕ್ಕೂ ಮಾಡ್ತಾ ಹೋಗಿ. ಸೊ ಇಲ್ಲಿ 5,000 ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ ಅಲ್ವಾ. ಸೊ 5,000 ರಿಟರ್ನ್ ಮಾಡ್ತಾ ಇರ್ತಾರೆ, ಅಮಾರ್ಟೈಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ 5,000 ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಇಂಟ್ರೆಸ್ಟ್ ಕೂಡ ಅದೇ ತರ ಚೇಂಜ್ ಆಗ್ತಾ ಹೋಗುತ್ತೆ. 14% ಆನ್ ದಟ್ ಇಯರ್ ಬ್ಯಾಲೆನ್ಸ್. ಸೊ ಪ್ರತಿ ವರ್ಷ ಆ ವರ್ಷದ ಬ್ಯಾಲೆನ್ಸ್ ಏನಿದೆ ಅದ್ರ ಮೇಲೆ ನೀವು 14% ಕ್ಯಾಲ್ಕುಲೇಟ್ ಮಾಡಿ ಈ ಕಾಲಮ್ ಅಲ್ಲಿ ಹಾಕಬೇಕು. ಮತ್ತೆ ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದಕ್ಕೆ 5,000 ಸೇರಿಸಬೇಕು. ಸೊ ಇಂಟ್ರೆಸ್ಟ್ ಏನಿದೆ ಅಮೌಂಟ್ ಅದಕ್ಕೆ 5,000 ಸೇರಿಸ್ಬಿಟ್ಟು ಈ ಕಾಲಮ್ ಅಲ್ಲಿ ಹಾಕಿ. ಅದಾದ್ಮೇಲೆ ಈ ಕಾಲಮ್ ಅನ್ನ ಈ ಪಿ ವಿ ಫ್ಯಾಕ್ಟರ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಆಯಾ ವರ್ಷದ್ದು. ಆಗ ನಿಮ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಸಿಗುತ್ತೆ. ಸೊ ಎಲ್ಲ ಆದ್ಮೇಲೆ ಈ ಲಾಸ್ಟ್ ಕಾಲಮ್ ಏನಿದೆ ಇದನ್ನ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 67,592 ಸಿಗುತ್ತೆ. ಸೊ ದಿಸ್ ಈಸ್ ಯುವರ್ ಡಿಬೆಂಚರ್ ವ್ಯಾಲ್ಯೂ. ಇಲ್ಲಿ ನೋಡಿ, ಲಾಸ್ಟ್ ಇಯರ್ 5,000 ಇದೆ ಬ್ಯಾಲೆನ್ಸ್. ಸೊ ಫಸ್ಟ್ ಇಯರ್ 50,000 ಇತ್ತು, ಕೊನೆ ವರ್ಷ 5,000 ಆಗಿದೆ. ಯಾಕೆ? ಪ್ರತಿ ವರ್ಷ 5,000 ರಿಟರ್ನ್ ಮಾಡ್ತಾ ಬಂದ್ರು. ಸೊ ಕೊನೆ ವರ್ಷ ಉಳಿದಿದ್ದು 5,000 ಅಷ್ಟೇನೆ. ಸೊ 5,000 ಮೇಲೆ 14% ಅಂದ್ರೆ 700 ಆಗುತ್ತೆ. ಸೊ 5,000 ಪ್ಲಸ್ 700 5,700. ಸೊ ಅದನ್ನ ಮಲ್ಟಿಪ್ಲೈ ಬೈ ಪಿ ವಿ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಲಾಸ್ಟ್ ಕಾಲಮ್ ಅನ್ನ ನೀವು ಟೋಟಲ್ ಮಾಡ್ತೀರಾ, ಯು ಗೆಟ್ ದಿಸ್ ಫಿಗರ್. ಸೊ MCQs ಬನ್ನಿ. ವಾಟ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ವ್ಯಾಲ್ಯೂಯೇಷನ್ ಆಫ್ ಎ ಬಾಂಡ್ ಅಂಡ್ ಎ ಡಿಬೆಂಚರ್? ಏನನ್ಸುತ್ತೆ ನಿಮ್ಗೆ? ಬೋತ್ ಆರ್ ಸೇಮ್, ಬೋತ್ ಆರ್ ಒನ್ ಅಂಡ್ ದ ಸೇಮ್. ಸೊ ಕ್ಯಾಲ್ಕುಲೇಟ್ ಮಾಡುವಂತ ರೀತಿ ಕೂಡ ಒಂದೇ. ಫಾರ್ಮುಲಾ ಫಾರ್ ಪಿ ವಿ ಫ್ಯಾಕ್ಟರ್ ಆಪ್ಷನ್ ಬಿ, 1 divided by 1 plus I to the power of n. So effective interest rate 12% per annum. ಸೊ ಕಾಂಪೌಂಡಿಂಗ್ ಏನಾದ್ರೂ ಹಾಫ್ ಇಯರ್ಲಿ ಮಾಡಿದ್ರೆ ಎಷ್ಟಾಗತ್ತೆ? 12.36%. What is the PVF for 6% for 1 year? So present value factor ಎಷ್ಟು ಬರುತ್ತೆ? 1 divided by 1 plus 0.06 ಮಾಡಿದ್ರೆ 0.943. PVF for 10% for 2 years. So 1 divided by 1 plus 0.10 to the power of 2. 0.951 ಬರುತ್ತೆ. So references. Thank you students. Thank you for your patient listening. Happy studies.